ಹಾಯ್ ಎಲ್ಲೋ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನೀಗ ಇಲ್ಲಿ ಇದು ದೋಸೆಯನ್ನು ಮಾಡ್ತಿದ್ದೀನಿ, ರವೆ ದೋಸೆ ಮಾಡ್ತಿದ್ದೀನಿ. ಹೆಚ್ಚಾಗಿ ನಾನು ನೋಡಿ ಇಲ್ಲಿ ನನ್ನ ಇದರಲ್ಲಿ ಆ ಕಡೆ ಪಲ್ಯ ಮಾಡಲಿಕ್ಕೆ ಅಂತ ಇಟ್ಟಿದ್ದೀನಿ, ಅದನ್ನು ತೆಗೆದು ಇದಕ್ಕೆ ಇಡ್ತಿದ್ದೀನಿ. ಅದರಲ್ಲಿ ಪಲ್ಯದ್ದು ರಸ ನನ್ನ ಯಜಮಾನರು ಎಂತ ಅಂತ ಗೊತ್ತುಂಟ, ಉಪ್ಪು ನೋಡಿದರು. ಉಪ್ಪು ನೋಡಿದಾಗ ಅದರದ್ದು ಸೌಂಡ್ ಉಂಟಲ್ವ, ಅದಕ್ಕೆ ಇಡೋದು, ಅದು ಮೇಲೆ ಇದಾಗೋದು. ಈಗ ನೋಡಿ ದೋಸೆ ಮಾಡ್ತಿದ್ದೀನಿ. ಇಲ್ಲಿ ನೋಡಿ ದೋಸೆ ಆಗ್ತಾ ಉಂಟು, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ರವೆ ದೋಸೆ ತುಂಬ ಟೇಸ್ಟಿ ಇರುತ್ತೆ ಈ ದೋಸೆ. ರವೆ ದೋಸೆ ಮಾಡ್ತಾ ಇಲ್ಲಿ ಮಕ್ಕಳಿಗೆ ಹಾಲು ಇಟ್ಟಿದ್ದೀನಿ. ಮಾರ್ನಿಂಗ್ ಎದ್ದು ತುಂಬ ಎಮರ್ಜೆನ್ಸಿ ದೋಸೆ ಅಂದರೆ ಇದೇ ಮಾಡೋದು ನಾನು ಹೆಚ್ಚಾಗಿ. ತುಂಬ ಟೇಸ್ಟಿಯಾಗಿರುತ್ತೆ, ಅದಕ್ಕೆ ಈ ದೋಸೆಯನ್ನು ಮಾಡ್ತೀನಿ. ಇವತ್ತು ಬಿರಿಯಾನಿ ಕೂಡ ಮಾಡಬೇಕು. ಇವತ್ತು ಸಂಡೇ ಬ್ಲಾಗ್. ಮಕ್ಕಳು ಎದ್ದೇಳಲಿಲ್ಲ, ಇನ್ನು ಎದ್ದೇಳಬೇಕು. ಕುಡಿಲಿಕ್ಕೆ ಸ್ವಲ್ಪ ನೀರಿಟ್ಟಿದ್ದೀನಿ, ಮತ್ತು ಮಕ್ಕಳಿಗೆ ಹಾಲು ಬೇಕಲ್ವ, ಅದಕ್ಕೆ ಹಾಲಿಟ್ಟಿದ್ದೀನಿ. ಇಲ್ಲಿ ಬಿರಿಯಾನಿಗೆಲ್ಲ ರೆಡಿ ಮಾಡ್ತಿದ್ದೀನಿ. ಬಿರಿಯಾನಿ ಆಲ್ರೆಡಿ ನೀವು ಮಾಡಿದಿರಿ ನೋಡಿ, ಗೊತ್ತಿರ್ಬೋದು ನೋಡಿ. ನಾನು ಈಗ ಸ್ನಾನ ಮಾಡ್ಕೊಂಡು ಬಂದೆ, ದೋಸೆ ಎಲ್ಲ ಆಯಿತು, ತಿಂದು ಆಯಿತು, ಸ್ನಾನ ಮಾಡ್ಕೊಂಡು ಬಂದೆ, ಬಟ್ಟೆ ಒಗ್ದಾಯಿತು, ಎಲ್ಲ ಕೆಲಸನೂ ಆಯಿತು. ನಂದು ಕೆಲಸ ಆಗಿ ಈಗ ಬಟ್ಟೆ ಒಗ್ದೆಲ್ಲ ಬಂದು ಈಗ ಬಿರಿಯಾನಿ ಬೇಕಂತ ಅಂತಿದ್ದಾನೆ ನನ್ನ ಮಗ. ತುದಿ ಕಾಲಿನಲ್ಲಿ ನಿಂತಿದ್ದಾನೆ. ಬೋಡಮ್ಮ ಬೋಡು, ಬಿರಿಯಾನಿ ಬೋಡು ಅಂತ. ಮಕ್ಕಳು ಮನೆಯಲ್ಲಿದ್ದಾಗ ಮಾಡಲಿಕ್ಕೆ ಕೊಡಲೇಬೇಕಾಗುತ್ತೆ, ಏನು ಮಾಡಲಿಕ್ಕಾಗಲ್ಲ, ಕೊಡಲೇಬೇಕು ಮಕ್ಕಳಿಗೆ ಅಲ್ವಾ. ರೆಸಿಪಿ ಆಲ್ರೆಡಿ ಹಾಕಿದ್ದೀನಿ ಇದರದ್ದು ಬಿರಿಯಾನಿದ್ದು. ಆದರೆ ಇವತ್ತು ನಾನು ಮೆಂತ್ಯ ಸೊಪ್ಪು ಯೂಸ್ ಮಾಡ್ತಿದ್ದೀನಿ. ಕಸ್ತೂರಿ ಮೇಥಿ ಅಲ್ಲ, ಕಸ್ತೂರಿ ಮೇಥಿ ಅಂದರೆ ನನ್ನ ಹತ್ರ ಮೆಂತ್ಯ ಸೊಪ್ಪು ಇಲ್ಲದ ಕಾರಣ ಅದು ಯೂಸ್ ಮಾಡಿದ್ದು. ಇವತ್ತು ಮೆಂತ್ಯ ಸೊಪ್ಪು ಯೂಸ್ ಮಾಡಿ ಒಂದು ಬಿರಿಯಾನಿ ಮಾಡ್ತೀನಿ, ಸೂಪರ್ ಆಗುತ್ತೆ. ಫ್ರೆಶ್ ಆಗಿರುವ ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡಿ ಒಂದು ಬಿರಿಯಾನಿ ಮಾಡುವಂತ ಇದ್ದೀನಿ ಇವತ್ತು. ಸ್ವಲ್ಪ ದಹಿ ಯೂಸ್ ಮಾಡಿ ಬಿರಿಯಾನಿ ಮಾಡುವಂತ ಇದ್ದೀನಿ. ನೋಡ್ಕೊಂಡು ಬನ್ನಿ. ನಾನು ನನ್ನ ಬೆಡ್ರೂಮಲ್ಲಿ ಬಟ್ಟೆ ದುರಾಸಿ ನೋಡಿದ್ರಲ್ವ, ಮಕ್ಕಳೆಲ್ಲ ಆಡ್ತಾಯಿದ್ದಾರೆ. ಮಕ್ಕಳನ್ನು ಸ್ನಾನ ಮಾಡಿಸಿ ಇಲ್ಲಿ ನೋಡಿ ಇದ್ದಾರೆ, ಇಲ್ಲಿ ಬಟ್ಟೆ ಮಡಚಿಡಬೇಕು. ಇಬ್ಬರು ಗಲಾಟೆ ಅಂದರೆ ಗಲಾಟೆ ಮನೆಯೊಳಗೆ. ಎಷ್ಟು ರಜೆ ಇದ್ರಂತೂ ಆಗೋದಿಲ್ಲ, ನನಗೆ ಹುಷಾರು ಕೂಡ ಇರೋದಿಲ್ಲ. ಒಮ್ಮೆ ಇಟ್ಟಿಲ್ಲ, ತುಂಬ ದಿನದಿಂದ ಹುಷಾರೇ ಇರಲಿಲ್ಲ. ವಾಯ್ಸ್ ಓವರ್ ಕೊಡ್ತಿದ್ದೀನಿ ನಾನು, ಅದರಲ್ಲಿ ತುಂಬ ಗಲಾಟೆ ಮಾಡ್ತಿದ್ರು. ಈಗ ನೋಡಿ ನಾನು ಬಿರಿಯಾನಿಗೆ ರೆಡಿ ಮಾಡ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ. ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲ ನಾನು ಫ್ರೆಶ್ ಮಸಾಲೆ ಮಾಡಿ ಯೂಸ್ ಮಾಡೋದು. ದೋಸೆ 2 ಉಳಿದಿದೆ, ತಿಂದಿಲ್ಲ ಅವರು ಯಾರು. ತಿಂದಿದ್ರು, ಉಳಿದದ್ದು ಒಂದು ನನಗಂತ ಇಟ್ಟು ಹೋಗಿದ್ದಾರೆ ಅವರು ಯಜಮಾನರು. ನಾನು ಏನು ಮಾಡಿದೆ, ನನಗೆ ಈಗ ಬೇಡ ಅಂತ ನಾನು ಇದು ಮಾಡಿದೆ. ಅದೇ ನಂದೇನು ಅಕ್ರ, ಅವ್ರದ್ದಲ್ಲ. ಬೆಳಿಗ್ಗೆ ಮಾರ್ನಿಂಗ್ ತಿನ್ನಲಿಕ್ಕೆ ಆಗಲ್ಲ, ಏನು ಮಾಡಿದರೂ ಆಗಲ್ಲ. ಮಾರ್ನಿಂಗ್ ತಿನ್ನಬೇಕು, ತಿನ್ನಿ ಅಂದರೂ ತಿನ್ನಲಿಕ್ಕೆ ಆಗಲ್ಲ ನನಗೆ. ನಾನು ಇಲ್ಲಿ ನಿಮಗೆ ತೋರಿಸಲ್ಲ ರೆಸಿಪಿ, ಆದರೆ ಮೇಲ್ಗಡೆ ಸ್ವಲ್ಪ ತೋರಿಸ್ತೀನಿ. ಸೊಂಪೆಲ್ಲ ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಬಿರಿಯಾನಿ ನಾವು ಮಾಡುವಾಗ. ಒಂದು ಮಕ್ಕಳಿಗೆ ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ, ವಾರಕ್ಕೆ 2 ಸರ್ತಿ ಮಾಡಿಕೊಟ್ರೆ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೂ ಒಳ್ಳೆಯದಾಗುತ್ತೆ. ತಿಂದದ್ದೇ ನೋಡಿ. ಮಗ ನೋಡಿ ಅಲ್ಲಿ ಕುಣಿತಿದ್ದಾನೆ ನೋಡಿ. ಎಷ್ಟು ಮಾಡಿದರೂ ಅಷ್ಟೇ ಮಕ್ಕಳು ಇದು ಮಾಡೋದೇ ಇಲ್ಲ. ಎಲ್ರಿಗೂ ರಜೆ ಅಂತ ಇರುತ್ತೆ, ಆದರೆ ನಮ್ಮ ಅಡಿಗೆ ಮನೆಯವರಿಗೆ ಅಂತೂ ಖಂಡಿತ ರಜೆ ಇರುವುದಿಲ್ಲ. ತುಂಬಾ ಕಷ್ಟ ರಜೆ. ಈಗ ನಾನು ಅದನ್ನು ಚೆನ್ನಾಗಿ ಫ್ರೈ ಮಾಡುವ. ಈಗ ಈರುಳ್ಳಿ ಹಾಕುವ. ಮುಂಚಿನ ಕಾಲದಲ್ಲಿ ಹೇಗಿದ್ರು ಗೊತ್ತುಂಟ ಜನ, ನನ್ನ ಈಗ ತಾಯಿ ಎಲ್ಲರೂ ಅಂತೀನಿ ನಾನು, ಏಜ್ ಅವರು ತುಂಬ ಗಟ್ಟಿಮುಟ್ಟಾಗಿ ಇರ್ತಾರೆ. ಯಾಕಂದರೆ ಅವರ ಫುಡ್ಡು ಆ ರೀತಿ ಇತ್ತು. ನಮಗೆ ನೋಡಿ, ಈಗ ನಾವು 2 ಮಕ್ಕಳು ಆದಮೇಲೇನೂ ನಮಗೆ ಹೆಲ್ತ್ ಅಂದರೆ ಎಷ್ಟು ನಮಗೆ ಸ್ಟ್ರೆಂತ್ ಇರೋದಿಲ್ಲ ಒಮ್ಮೊಮ್ಮೆ. ಯಾಕೆ ಅಂದರೆ ನಮ್ಮದು ಫುಡ್ಡು ಆ ರೀತಿ ಇರುತ್ತೆ. ಫುಡ್ಡು ನಾವು ಇದರಲ್ಲಿ ಮನೆಯಲ್ಲಿ ಮಾಡಿ ತಿಂದರೂ ಮುಂಚಿನ ಥರ ನಮಗೆ ತರಕಾರಿ ಎಲ್ಲ ವಿದೌಟ್ ಕೆಮಿಕಲಲ್ಲಿ ಸಿಗೋದೇ ಇಲ್ಲ.
ಕೆಮಿಕಲ್ ಹಾಕಿದ್ದೇ ಸಿಗೋದು. ಮುಂಚಿನ ದಿನಗಳಲ್ಲಿ ಏನು ಮಾಡ್ತಿದ್ರು, ಮನೆಯಲ್ಲೇ ಮಾಡಿ ಮನೆಯಲ್ಲೇ ತರಕಾರಿ ಎಲ್ಲ ಬೆಳೆಸಿ ತಿಂತಿದ್ರು. ಇವಾಗ ಎಂತಾಗಿದೆ ಗೊತ್ತುಂಟಾ, ಎಲ್ಲನೂ ಒಂದು ಕೆಮಿಕಲ್ ದುನಿಯಾ ಅಂತ ಇದುಂಟಲ್ವ, ಆ ರೀತಿ ಆಗಿ ಹೋಗಿದೆ. ತುಂಬ ಅಂದರೆ ತುಂಬ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಮತ್ತು ಹಾಕುವ ಕೆಮಿಕಲ್ ದುನಿಯಾ ಅಂತ ಅಂತಾರಲ್ವ, ಆ ರೀತಿ ಆಗಿ ಹೋಗಿದೆ. ಎಷ್ಟು ನಾವು ಕ್ಲೀನ್ ಮಾಡಿ ಎಷ್ಟು ತಿಂದರೂ ಅದರಲ್ಲಿ ಕೆಮಿಕಲ್ ಅಂತ ಇರುತ್ತೆ ಅಲ್ವ ಹಾಕಿದ್ದು, ಅದು ಬೆಳ್ಕೊಂಡು ಬಂದಿದ್ದು ಇದುಂಟಲ್ವ, ಅದು ಕೆಮಿಕಲ್. ಅದೇ ನಮ್ಮನ್ನು ಇದು ಮಾಡೋದು. ನಾನು ಅನ್ನೋದು ಇವಾಗಿನ ಇದರಲ್ಲಿ ಎಷ್ಟು ಜನರಿಗೆ ಏನೇನೋ ಕಾಯಿಲೆಗಳು ಹಾಗೆ ಅಲ್ಲ, ಯಾರಿಗೂ ನಮ್ಮನ್ನು ಬಿಡಲ್ಲ. ನಾವು ಇವತ್ತು ಹೀಗೆ ಇದ್ದೀವಿ ಅಂತ ನಾಳೆ ಹೇಗಿರ್ತೀವಿ ಅಂತ ನಮಗೂ ಗೊತ್ತಿಲ್ಲ. ಆದರೆ ಇವಾಗಿನ ಇದುಂಟಲ್ವ ತುಂಬ ಕೆಟ್ಟದಾಗಿದೆ ಅಂತ ಅನ್ಕೋತೀನಿ ನಾನು. ಈಗ ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ನೋಡಿ ಇಷ್ಟು ಬಾಡಿದರೆ ಸಾಕು. ಇದರಲ್ಲಿ ಏನು ಫ್ರೈ ಮಾಡಿ ಅವಶ್ಯಕತೆ ಇಲ್ಲ ಹೆಚ್ಚಾಗಿ. ಇವಾಗ ಒಂದು ಮಕ್ಕಳ ದಂಧೆ ಅಂತ ಬಂದಿದೆ ನೋಡಿ. ನಮ್ಮ ಮುಂಬೈಯಲ್ಲಿ ಏನು ಗೊತ್ತಾ, ನಮ್ಮ ಮುಂಬೈಯಲ್ಲಿ ಮಕ್ಕಳನ್ನು ಕತ್ಕೊಂಡು ಹೋಗ್ತಾರೆ. ತುಂಬ ಅಂದರೆ ಮುಂಬೈಯಲ್ಲಿ ಅಂತೆಲ್ಲ ಊರಲ್ಲಿ ಕೂಡ ಅದೇ ರೀತಿ ಆಗ್ತಾ ಉಂಟು. ಆದರೆ ತುಂಬ ಮಕ್ಕಳನ್ನು ಕದಿಯುವ ಒಂದು ದಂಧೆ ಆಗ್ತಾ ಉಂಟು ಈಗ ನೋಡಿ. ಇದರಲ್ಲಿ ನಾನು ಪುದೀನ, ಕೊತ್ತಂಬರಿ ಸೊಪ್ಪು, ಹಾಗೇ ಮೆಂತ್ಯ ಸೊಪ್ಪು ಮತ್ತು ಮಿರ್ಚಿ ಅಷ್ಟು ಹಾಕಿದ್ದೀನಿ. ಎಷ್ಟು ಗ್ರೀನ್ ಇದೆ ಅಲ್ವಾ. ಥ್ಯಾಂಕ್ ಯು ಸೊ ಮಚ್. ನನ್ನ ಚಾನಲ್ ನೋಡಿ ಟ್ರೈ ಮಾಡಿದ್ದಾರೆ ಒಬ್ಬರು, ಚೆನ್ನಾಗಿ ಬಂದಿದೆ ಅಂದಿದ್ದರು. ತುಂಬ ಖುಷಿಯಾಯಿತು. ಈ ಬಿರಿಯಾನಿಯನ್ನು ಒಬ್ಬರು ಹತ್ರ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದರು. ನಮಗೆ ತುಂಬ ಖುಷಿಯಾಯಿತು. ಖುಷಿಯಾಗಿ ನನಗೆ ಇಷ್ಟ ಆಯಿತು. ಬಿರಿಯಾನಿ ಮಸಾಲ ಒಂದು ಯೂಸ್ ಮಾಡ್ತೀನಿ ನಾನು. ಸ್ವಲ್ಪ ಆದರೂ ಮಾಡಬೇಕೇನು ನಮ್ಮದು ಇದರಲ್ಲಿ ಇಲ್ಲ. ಆದರೆ ನಾವು ಅದರ ಬಿರಿಯಾನಿ ಮಸಾಲೆಕ್ಕಿಂತ ನಾವು ಮೆಣಸಿನ ಹುಡಿ, ಜೀರಿಗೆ ಹುಡಿ, ಧನಿಯಾ ಪೌಡ್ರು, ಗರಂ ಮಸಾಲೆ ಹಾಕಿದರೂ ನಡೆಯುತ್ತೆ. ಆದರೆ ನಾನು ಅದೆಲ್ಲ ಬೇಡ, ಇದೆ ಒಂದೇ ಹಾಕುವ ಅಂತ ಹಾಕ್ತಿದ್ದೀನಿ ಅಷ್ಟೇ. ಹಲ್ದಿ ಎಲ್ಲ ಹಾಕ್ತಿದ್ದೀನಿ. ಇವಾಗ ಮಕ್ಕಳ ದಂಧೆ ಅಂದೆ ಅಲ್ವಾ, ತುಂಬ ಮಕ್ಕಳನ್ನು ಇವಾಗ ಮುಂಬೈಯಲ್ಲಿ ತುಂಬ ಅಂದರೆ ತುಂಬ ಮಕ್ಕಳು ಹೋಗ್ತಿದ್ದಾರೆ. ಯಾಕೆ ಹೀಗೆ ಮಾಡ್ತಾರಾ ಜನಗಳು ಅಂತ ಗೊತ್ತಿಲ್ಲ. ಆದರೆ ನಾನು ಒಮ್ಮೊಮ್ಮೆ ಮೊನ್ನೆ ಸರ್ತಿ ನಾನು ಹೋಗುವಾಗ ನಾನು ಮಗನನ್ನು ಕರ್ಕೊಂಡು ಬರುವಾಗ ವಾಪಸ್ ಬರ್ತಾ ಇರುವಾಗ 4 ಜನ ಇದ್ದರು. 4 ಜನ ಅಲ್ಲಿ ನನಗೆ ಯಾರೂ ಇರಲಿಲ್ಲ ಆ ಪ್ಲೇಸಲ್ಲಿ. 4 ಜನ ಇರುವಾಗ ನಾನು ಸೀದಾ ಬರ್ತಾ ಇದ್ದೆ. ಅವರು ಏನೋ ಅವರ ಅಷ್ಟಕ್ಕೆ ಕೈ ಸನ್ನೆ ಮಾಡಿಕೊಡ್ತಿದ್ರು. ನನಗೆ ನಿಜವಾಗ್ಲೂ ಏನೂ ಅರ್ಥ ಆಗಲಿಲ್ಲ. ನಾನು ಏನು ಕೆಲಸ ಮಾಡಿದೆ ಗೊತ್ತಾ, ಆ ರೂಟಿಂದ ಬೇರೆ ರೂಟಿಗೆ ಚೇಂಜ್ ಮಾಡಿಬಿಟ್ಟೆ. ಈ ಕಡೆ ಇನ್ನೊಂದು ರೂಟಲ್ಲಿ ನಾನು ಈ ರೂಟಿಗೆ ಚೇಂಜ್ ಮಾಡಿಕೊಂಡೆ. ಫಾಸ್ಟಾಗಿ ನಡ್ಕೊಂಡು ಹೋದೆ ನಾನು. ಅಂದರೆ ಇವಾಗ ಹೇಗೆ ಅಂದರೆ, ನಾವು ನಡ್ಕೊಂಡು ಹೋಗೋದು ತುಂಬ ಕಷ್ಟ. ರಸ್ತೆಯಲ್ಲಿ ನಾವು ನಡೆದುಕೊಂಡು ಹೋಗುವುದು ತುಂಬಾ ಕಷ್ಟ ನಿಜವಾಗ್ಲೂ. ಮಕ್ಕಳನ್ನು ಕೈಯಲ್ಲಿ ಎಳೆದುಕೊಂಡು ತಗೊಂಡು ಹೋಗ್ತಾರೆ. ಇಲ್ಲಿಯೇ ಒಂದು ಮುಂಬೈಯಲ್ಲಿ ನವಿ ಮುಂಬೈ ಅಂತ, ನವಿ ಮುಂಬೈಯಲ್ಲೆಲ್ಲ ಇಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಅಜ್ಜನೊಟ್ಟಿಗೆ ಮಗು ದೇವಸ್ಥಾನಕ್ಕೆ ಹೋಗಿದ್ದಂತೆ. ಆ ದೇವಸ್ಥಾನದಲ್ಲಿ ಆ ಅಜ್ಜ ಇದ್ದಾರಲ್ವ, ಅವರು ಕೈ ಮುಗಿತಿದ್ರು ದೇವರಿಗೆ. ಆ ಮಗು ಅಲ್ಲೇ ಆಡ್ತಾ ಇತ್ತು. ಆ ಮಗುವನ್ನು ಅಲ್ಲಿಂದ ಎಳೆದುಕೊಂಡು ಹೋಗಿದ್ದಾರೆ. ಎಂಥ ಜನಗಳಿರ್ಬೋದು ಅಂತ ನೋಡಿ. ತುಂಬ ಬೇಜಾರಿನ ವಿಷಯ. ಒಂದು ಮಗು ಇನ್ನೊಂದು ಮಗು ಹೇಗೆ ಗೊತ್ತಾ, ಒಂದು ಮಗು ಗ್ರೌಂಡ್ ಫ್ಲೋರಲ್ಲಿ ಆಡ್ತಾ ಇರುವಾಗ ತಾಯಿ ಅಡುಗೆ ಮಾಡ್ತಿದ್ರು. ಅಲ್ಲಿಂದ ಮನೆಯಲ್ಲಿ ಟಿವಿ ನೋಡ್ತಾ ಇರುವಾಗಲೇ ಎಳೆದುಕೊಂಡು ಹೋಗಿದ್ದಾರೆ. ಅದು ಕೂಡ ಒಂದು. ಈಗ ರೋಡಲ್ಲಿ ನಡ್ಕೊಂಡು ಹೋಗೋದು ತುಂಬ ಕಷ್ಟ. ನಾನು 2 ಸರ್ತಿ ಹೋಗ್ತೀನಿ, ಆದರೆ ತುಂಬ ಕಷ್ಟ. ನನಗೆ ಹೆದರಿಕೆ. ನಾನಾದರೂ ಜನಗಳು ಇದ್ದ ಕಡೆಗೇ ರೂಟ್ ಚೇಂಜ್ ಮಾಡಿಕೊಂಡೇ ಹೋಗೋದು. ಆದರೂ ನನಗೆ ತುಂಬ ಅಂದರೆ ತುಂಬ ಹೆದರಿಕೆ ಆಗುತ್ತೆ. ಯಾಕಂದರೆ ನನಗೆ ಏನೂ ಆದರೂ ಪರವಾಗಿಲ್ಲ, ಆದರೆ ನನ್ನ ಮಕ್ಕಳು ಶೇಪ್ ಆಗಿರಬೇಕಂತ ನಾನು ಅನ್ಕೋತೀನಿ. ಉಳಿದದ್ದು ದೇವರಿಗೆ ಬಿಟ್ಟಿದ್ದು. ಇಲ್ಲಿ ನಾನು ಮೊಸರು ತಿಂತಾ ಇದ್ದೀನಿ. ಸ್ವಲ್ಪ ಮೊಸರು ಅದಕ್ಕೆ ಹಾಕಿದೆ. ಮೊನ್ನೆ ಹಾಕಲಿಲ್ಲ, ಇವತ್ತು ಹಾಕಿದ್ದೀನಿ.
ನಿಮ್ಗೆ ಆಪ್ಷನಲ್ಲ ಹಾಕಿದ್ರೆ ಹಾಕ್ಬೋದು, ಇಲ್ಲಾದರೂ ಪರವಾಗಿಲ್ಲ. ನನಗೆ ಮೊಸರು ತಿನ್ನೋದಂದರೆ ತುಂಬ ಇಷ್ಟ, ಅದಕ್ಕೆ ತಿಂತೀನಿ. ಚೆನ್ನಾಗಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಗ್ರೇವಿ ನೋಡಿ. ಹಾಗೆ ಇದು ಎಂತ ಗೊತ್ತಾ, ನಾನು ಅನ್ನೋದು ಇಷ್ಟೇ, ಯಾಕೆ ಇನ್ನೊಬ್ಬರ ತಾಯಿಯ ಹೊಟ್ಟೆಗೆ ಚೂರಿ ಹಾಕಿ ಮಕ್ಕಳನ್ನು ಎಳೆದುಕೊಂಡು ಹೋಗಿ ಅವರನ್ನು ಭಿಕ್ಷಾಟನೆಗೆ ಬಿಡುವುದಕ್ಕಿಂತ ಅವರಿಗೆ ಸತ್ತೋಗೋದು ಒಳ್ಳೆಯದಲ್ವ. ಅವರು ಮಕ್ಕಳನ್ನೇ ಹಾಕಿ ಇದು ಮಾಡ್ತಾರೆ. ಇಲ್ಲಿ ನಾನು ಅಕ್ಕಿಯನ್ನು ನೆನೆ ಹಾಕಿದ್ದೀನಿ. ಅದರಲ್ಲಿ ಒಂದು ಲೋಟ ಅಕ್ಕಿಯನ್ನು ತೊಗೊಂಡಿದ್ದೀನಿ, 3 ಲೋಟ ನೀರು ಹಾಕ್ತೀನಿ ನಾನು. ಮಗ ಆಗ್ತಾ ಅಂತ ನನಗೆ ಇಷ್ಟು ಬೇಗ ಎಲೆಗೆ ಆಗೋದು, ಆಗಿತಮ್ಮ ಆಯ್ತಮ್ಮ ಅಂತ. ಆದರೆ ರೋಡಲ್ಲಿ ನಡೆದುಕೊಂಡು ಹೋಗೋದು ತುಂಬ ಕಷ್ಟ ಈಗಿನ ಕಾಲದಲ್ಲಿ. ಒಬ್ಬರೊಬ್ಬರೇ ಮಕ್ಕಳನ್ನು ನಾವು ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಆದಷ್ಟು ನಾನು ಎಲ್ಲರಿಗೂ, ಎಲ್ಲ ತಾಯಂದಿರಿಗೆ ಒಂದೇ ಒಂದು ರಿಕ್ವೆಸ್ಟ್ ನನ್ನ ಹತ್ರ, ರೋಡಲ್ಲಿ ಹೋಗುವಾಗ ಆಗಲಿ, ಎಲ್ಲಿಯೂ ಹೋಗುವಾಗ ಆಗಲಿ, ನಾವು ಮಕ್ಕಳ ಕೈಯನ್ನು ಖಂಡಿತವಾಗಲೂ ಬಿಡಬೇಡಿ. 2 ಮಕ್ಕಳ ಇದ್ದರೆ ಒಬ್ಬರೇ ಕರ್ಕೊಂಡು ಹೋಗಬೇಡಿ, ಇಬ್ಬರು ಒಟ್ಟಿಗೆ ಹೋಗಿ ತಂದೆ ತಾಯಿ. ಯಾಕಂದರೆ ಯಾರೂ ಕರ್ಕೊಂಡು ಹೋಗಬೇಡಿ. ಈಗಿನ ಕಾಲನೇ ಸರಿಯಿಲ್ಲ. ಮಕ್ಕಳ ಜೀವವನ್ನೇ ತೆಗಿತಿದ್ದಾರೆ. ಮಕ್ಕಳ ಈಗ ಒಂದು ದಂಧೆಯೇ ಶುರುವಾಗಿದೆ. ಅದರಿಂದ ನಾವು ತುಂಬ ಕೇರ್ಫುಲ್ಲಾಗಿ ಇರಬೇಕು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತುಂಟಲ್ವ. ಇವಾಗ ಅಕ್ಕಿ ಹಾಕುವ ಬಿರಿಯಾನಿಗೆ. ನಾನು ಈ ರೀತಿಯೆಲ್ಲ ಮಾತಾಡ್ತೀನಿ ಯಾಕಂದರೆ ನಮ್ಮ ಮುಂಬೈಯಲ್ಲಿ ತುಂಬಾ ಕೇಸಸ್ ಆಯಿತು. ಇವಾಗ ಒಂದು 2-3 ದಿನ ಮುಂಚೆ ನಮ್ಮ ಮನೆಯಿಂದ ಒಂದು ಗಂಟೆ ದಾರಿ ಇರ್ಬೋದು, ಅಲ್ಲಿ ಒಂದು 3 ಗಂಟೆ ಹೊತ್ತಿಗೆ ಒಂದು ಮಗು ಆಡ್ತಿತ್ತಂತೆ. ಆಡ್ತಿರುವಾಗ ಹತ್ತಿರ ಹೋಗುವಾಗ ಮಗು ತುಂಬ ಜೋರಾಗಿ ಬೊಬ್ಬೆ ಹಾಕ್ತಂತೆ. ಬೊಬ್ಬೆ ಹಾಕುವಾಗ ಮನೆಯಲ್ಲಿದ್ದವರು ಎಲ್ಲರೂ ಇದ್ದವರು ಓಡಿ ಬಂದ್ರಂತೆ. ಓಡಿ ಬಂದಾಗ ಅವನು ಓಡಿ ಹೋದ. ಇಲ್ಲದ್ರೆ ಆ ಮಗು ಕೂಡ ಅವನ ಜೊತೆ ಕರ್ಕೊಂಡು ಹೋಗ್ತಿದ್ದನೇ ಏನೋ. ತುಂಬ ಬೇಜಾರು ನೋಡಿ, ಎಷ್ಟು ಕಲರ್ಫುಲ್ಲಾಗಿದೆ. ಎಣ್ಣೆ ಮೇಲ್ಗಡೆ ನಿಂತಿದೆ, ತುಪ್ಪ ಹಾಕಲಿಲ್ಲ. ತುಪ್ಪ ಹಾಕಿದರೆ ಏನಾಗುತ್ತೆ ಗೊತ್ತಾ, ವಿಷಯ ಇಷ್ಟೇ. ತುಪ್ಪ ಸ್ವಲ್ಪ ಹಾಕಿದರೆ ರುಚಿ ಟೇಸ್ಟ್ ಏನೂ ಪರವಾಗಿಲ್ಲ, ಆದರೆ ಸ್ವಲ್ಪ ಉದುರು ಬರೋದಿಲ್ಲ, ಅಂಟು ಬರುತ್ತೆ. ಚೆನ್ನಾಗಿ ಕುದಿ ಬರಲಿ. ಈಗ ಮೀಡಿಯಮ್ ಉರಿಯಲ್ಲಿ ಮಕ್ಕಳೊಡೆ ಆಡ್ತಿದ್ದಾರೆ. ಮಕ್ಕಳಿಗೆ ರಜೆ ಇದ್ದರೆ ಹೀಗೇ ಎಲ್ಲರೂ ಗಲಾಟೆ. ಒಬ್ಬ ಬಡಿತಾನೆ. ನಾನು ಹೊರಗಡೆ ಕಲಿಸೋದೇ ಇಲ್ಲ ಮಕ್ಕಳನ್ನು ನಾನು ಹೊರಗಡೆ ಕಲಿಸೋದು ಕಡಿಮೆ. ನಾನು ಇಲ್ಲೇ ಆಡಲಿಕ್ಕೆ ಬಿಡೋದು. ಏನು ಯಾರು ಅಂದ್ಕೊಳ್ಳಿ, ನಾನು ಇಲ್ಲೇ ಬಿಡೋದು. 4 ಮಕ್ಕಳಿದ್ದಾರೆ, 4 ಮಕ್ಕಳು ಒಟ್ಟಿಗೆ ಚೆನ್ನಾಗಿ ಆಡ್ತಾ ಇರ್ತಾರೆ, ಗಲಾಟೆ ಆಗ್ತಾ ಇರ್ತದೆ. ನಾನು ಮುಂದೆ ಹೋಗೋದಿಲ್ಲ ಅವರ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಉಂಟು ನೋಡಿ. ಸ್ವಲ್ಪ 95% ಅಷ್ಟು ನೀರು ಬಿಡಬೇಕು, ನೀರು ಇದಾಗಬೇಕು, ಮತ್ತು ಆಮೇಲೆ ಪರವಾಗಿಲ್ಲ. ನೋಡಿ ಬಿರಿಯಾನಿ ಒಬ್ಬರು ಟ್ರೈ ಮಾಡಿ ಕೂಡ ಮಾಡಿದ್ರಂತೆ, ತುಂಬ ಚೆನ್ನಾಗಿ ಬಂದಿದೆ. ಹೌದು, ನಿಜವಾಗ್ಲೂ ನಾನು ಚೆನ್ನಾಗಿ ಬಂದಿಲ್ಲ ಅಂದರೆ ಖಂಡಿತವಾಗಿ ಚೆನ್ನಾಗಿ ಬಂದಿಲ್ಲ ಅಂತಲೇ ಅಂತೀನಿ ಹೊರತು ನಾನು ಚೆನ್ನಾಗಿ ಬಂದಿದೆ ಅಂತ ಯಾವತ್ತೂ ಅನ್ನಲ್ಲ. ಯಾಕಂದರೆ ಇದು ಚೆನ್ನಾಗಿ ಬಂದಿತ್ತು, ಆ ಕಾರಣದಿಂದ ನಿಮಗೆ ಇದು ಮಾಡ್ತಿದ್ದೀನಿ ನೋಡಿ. ಬ್ಯಾಟಿಂಗ್ ನನ್ನ ಮಗ ಈಗ 90% ಬಂದಿದೆ. ಈಗ ನಾವು ಕುಕ್ಕರ್ದು ವಿಸಿಲ್ ತೆಗೆದು ಬೇಡ, ಕುಕ್ಕರ್ ಬಾಯಿ ಮುಚ್ಚಿ ಇಡುವ. ಸ್ವಲ್ಪ ಇದೆ ನೋಡಿ, ಇದರ ಮೇಲ್ಗಡೆ ಸ್ವಲ್ಪ ವಿಸಿಲ್ ಬೇಡ, ಒಗ್ದ್ರೆ ಆಯಿತು. ಇಲ್ಲಿ ಮಗನಿಗೆ ನಾನು ಅಕ್ಕಿಯನ್ನು ಕೂಡ ಇಟ್ಟಿದ್ದೀನಿ. ಅವನು ಮಾತ್ರ ಆ ದಿನ ತಿಂದೇ ಇಲ್ಲ, ಅವನು ಬಿರಿಯಾನಿಯೇ ತಿಂದಿದ್ದು, ಊಟ ಮಾಡಿಲ್ಲ. ಆ ರೈಸ್ ಹಾಗೇ ಉಳಿದು ಬಿಟ್ಟಿತ್ತು. ನೈಟ್ ಹೊತ್ತಿಗೆ ನಾನೇ ಊಟ ಮಾಡಿದೆ ಅದನ್ನು. ಮಗನಿಗೆ ಬಿರಿಯಾನಿ ಇಷ್ಟ ಆಯಿತು, ಅವನು ಬಿರಿಯಾನಿ ತಿಂದ. ರಾತ್ರಿ ಒಂದು ಹೊತ್ತು ಅದು ಊಟ ಮಾಡಿದ, ರೈಸ್ ಊಟ ಮಾಡ್ದ. ನೋಡಿ ಎಷ್ಟು ಚೆನ್ನಾಗಿ ಬಂದಿದಲ್ವ ಬಿರಿಯಾನಿ. ವಾವ್, ಸೂಪರ್. ನೋಡಿ ಬಿಸಿ ಬಿಸಿ
ತಣ್ಣಗಾದ ಮೇಲೆ ಎಲ್ಲ ಇದಾಗುತ್ತೆ. ತುಂಬ ಟೇಸ್ಟಿಯಾಗಿ ಬಂದಿದೆ. ಇವಾಗ ನಾವು ಬಟ್ಲಿಗೆ ಹಾಕುವ, ತಿನ್ನುವ, ಟೇಸ್ಟಿ ನೋಡುವ. ಮಗನಿಗೆ ಬೇಕಂತೆ ನೋಡಿ ಎಷ್ಟು ಚೆನ್ನಾಗಿ. ವಾವ್, ಉದುರು ಆಗಿ ಬಂದಿದೆ. ನನಗೆ ಮಾಡಲೇಬೇಕು ಯಾವತ್ತು. ನೋಡಿ ನಮ್ಮ ಮಗನ ಹತ್ರ ಅಂದೆ ಬಿರಿಯಾನಿ ತಿನ್ನುವ ಬಾ ಬಾ ಅಂತಿದ್ದೀನಿ. ಅವನು ಹೊರಗಡೆ ಇದ್ದಾನೆ, ಮಾಡ್ತಿದ್ದಾನೆ. ಇಲ್ಲಿ ನಾನು ಸಂಜೆಗೆ ಒಂದು ಚಿಕನ್ ಗ್ರೇವಿ ಮಾಡುವಂಥ ಸ್ವಲ್ಪ ಚಿಕನ್ನು ತೆಗೆದಿಟ್ಟಿದ್ದೆ. ಸ್ವಲ್ಪ ಹಾಗೆಯೇ ಒಂದು ಗ್ರೇವಿ ಮಾಡುವ ಅಂತ ಅಂದ್ಕೊಂಡೆ. ನನ್ನ ಈ ಮಾತುಕತೆ ಇತ್ತು ಸ್ವಲ್ಪ ಈ ವಿಡಿಯೋದಲ್ಲಿ. ಸ್ವಲ್ಪ ಮಕ್ಕಳನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ, ಮಕ್ಕಳ ಕಡೆ ತುಂಬ ಗಮನ ಕೊಡಿ ಅಂತ ನಾನು ನಿಮಗೆ ಇದು ಮಾಡ್ತೀನಿ. ಎಲ್ಲಿ ಹೋಗುವಾಗಲೂ ಒಬ್ಬರೊಬ್ಬರು ಜನ ಇದ್ದ ಕಡೆನೇ ಹೋಗಿ. ಯಾಕಂದರೆ ಇವಾಗಿನ ಕಾಲನೇ ಸರಿಯಿಲ್ಲ. ಕಾಲ ಯಾವತ್ತೂ ಇಷ್ಟು ಈ ಮಟ್ಟಕ್ಕೆ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸಿಂಪಲ್ಲಾಗಿ ಒಂದು ಚಿಕನ್ ಇದ್ದು, ಅಷ್ಟೇನು ಗ್ರ್ಯಾಂಡಾಗಿ ನಾನು ಮಾಡಿಲ್ಲ. ಈ ಚಿಕನ್ ತುಂಬ ಟೇಸ್ಟಿಯಾಗಿ ಅಂತೂ ಬಂದಿತ್ತು. ಎಲ್ಲ ಮಸಾಲ ಹಾಕಿ ಒಂದು ಸ್ವಲ್ಪ ಗ್ರೇವಿಯನ್ನು ಮಾಡಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೂ ಶೇರ್ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ ಬಟನನ್ನು ಒತ್ತಿ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗುವ ತನಕ ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಬಾಯ್ ಬಾಯ್. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು. ವಾವ್, ಸೂಪರ್ ಚಿಕನ್ ಗ್ರೇವಿ. ಬಾಯ್ ಬಾಯ್.